ಅಕ್ರಮ ಗಣಿಗಾರಿಕೆ ಮಾಡಿದ ಆರೋಪ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ ದಂಡ ವಿಧಿಸಲಾಗಿದೆ. ಭಗವಂತ ಖೂಬಾಗೆ 25 ಕೋಟಿ ದಂಡ ವಿಧಿಸಿ ನೋಟಿಸ್ ಅನ್ನು ಕೊಡಲಾಗಿದೆ. ಅಕ್ರಮ ಗಣಿಗಾರಿಕೆ ಮಾಡಿದ ಆರೋಪ ಖೂಬಾ ಬಿಜೆಪಿಯ ಅತ್ಯುನ್ನತ ದೊಡ್ಡ ಮಟ್ಟದ ನಾಯಕ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ ದಂಡ ವಿಧಿಸಲಾಗಿದೆ. ಭಗವಂತ ಖೂಬಾ ಅವರಿಗೆ 25 ಕೋಟಿ ದಂಡ ವಿಧಿಸಿ ನೋಟಿಸ್ ಅನ್ನು ಕೊಡಲಾಗಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಹಶೀಲ್ದಾರರಿಂದ 25.30 ಕೋಟಿ ರೂಪಾಯಿ ದಂಡದ ಹಣ ಪಾವತಿಸುವಂತೆ ಸೂಚನೆ ಹೊರಡಿಸಿದ ನೋಟಿಸ್. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಚ್ಚಾ ಗ್ರಾಮದಲ್ಲಿ 2014ರ ಜುಲೈ 19ರಿಂದ 2019ರ ವರೆಗೂ ಕೂಡ ಗ್ರಾಮದ ಸರ್ವೆ ನಂಬರ್ 24/4ರಲ್ಲಿ 2 ಎಕರೆಗೆ ಅನುಮತಿ ಪಡೆದು 8 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೀವ್ ಕುಮಾರ್ ತಿಪ್ಪಣ್ಣ ಜವಕರ್ ಎಂಬುವರು ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ಗಣಿ ಇಲಾಖೆ ಹಾಗೂ ಕಾಳಗಿ ತಹಶೀಲ್ದಾರರ ಜಂಟಿ ಪರಿಶೀಲನೆ ನಡೆಸಿ ಅಕ್ರಮ ಗಣಿಗಾರಿಕೆ ನಡೆದಿದೆ ಅನ್ನೋದು ತನಿಖೆಯಲ್ಲಿ ಬೆಳಕಿಗೆ. ವರದಿ ಬಳಿಕ 25.30 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ 3 ಬಾರಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ನೋಟಿಸ್ ಪ್ರಶ್ನಿಸಿ ಖೂಬಾ ಕಾನೂನು ಮೊರೆ. ಭಗವಂತ ಖೂಬಾ ಈ ಹಿಂದೆ ಕೇಂದ್ರ ಸಚಿವರಾಗಿದ್ದವರು. ಅಕ್ರಮ ಗಣಿಗಾರಿಕೆ ಆರೋಪ ಅವರ ಮೇಲಿದೆ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ ದಂಡವನ್ನು ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಭಗವಂತ ಖೂಬಾಗೆ 25 ಕೋಟಿ ದಂಡ ವಿಧಿಸಿ ನೋಟಿಸನ್ನು ಕೊಡಲಾಗಿರುವಂತಹದ್ದು. ಕಲಬುರಗಿ ಜಿಲ್ಲೆಯ ಕಾಳಗಿ ತಹಶೀಲ್ದಾರರಿಂದ 25.30 ಕೋಟಿ ರೂಪಾಯಿ ದಂಡ ವಿಧಿಸಿ ದಂಡದ ಹಣ ಪಾವತಿಸುವಂತೆ ಸೂಚಿಸಿ ನೋಟಿಸ್ ಅನ್ನು ಕೊಡಲಾಗಿದೆ ಭಗವಂತ ಖೂಬಾ ಅವರಿಗೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಚ್ಚಾ ಗ್ರಾಮದಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದಂತಹ ಹಗರಣ 2014ರ ಜುಲೈ 19ರಿಂದ 2019ರ ವರೆಗೂ ಕೂಡ ಅವರ ಆರೋಪ ಹಾಗೆ ಇತ್ತು. ಗ್ರಾಮದ ಸರ್ವೆ ನಂಬರ್ 24/4ರಲ್ಲಿ 2 ಎಕರೆಗೆ ಅನುಮತಿ ಪಡೆದು 8 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡಿದ್ದು. 2 ಎಕರೆಗೆ ಅನುಮತಿ ಪಡೆಯೋದು, 8 ಎಕರೆಯಲ್ಲಿ ಗಣಿಗಾರಿಕೆಯನ್ನು ಮಾಡೋದು. ಸೊ ಇದು ಕಾನೂನು ಬಾಹಿರ. ಅನುಮತಿಯನ್ನು ಎಷ್ಟು ಎಕರೆಗೆ ಪಡೆಯಲಾಗಿರುತ್ತೋ ಅಷ್ಟು ಎಕರೆಗೆ ಮಾತ್ರ ಗಣಿಗಾರಿಕೆಯನ್ನು ಶುರು ಮಾಡಬೇಕು. 8 ಎಕರೆಯಲ್ಲೂ ಕೂಡ ಗಣಿಗಾರಿಕೆಯನ್ನು ಮಾಡಿದ್ದಾರೆ. ಅದು ಅಕ್ರಮ, ಇಲ್ಲೀಗಲ್ ಎಂದು ಕರೆಸಿಕೊಳ್ಳುತ್ತೆ. ಸೊ ಹಾಗಾಗಿ ಅವರಿಗೆ 25.30 ಕೋಟಿ ರೂಪಾಯಿ ಬರೋಬ್ಬರಿ ದಂಡವನ್ನು ವಿಧಿಸಿ ಆದೇಶ ಹೊರಡಿಸಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೋಟಿಸ್ ಕೊಡಲಾಗಿದೆ. ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಟ್ಟರೆ ದಂಡನೆಯಿಂದ ಅವರು ತಪ್ಪಿಸಿಕೊಳ್ಳಬಹುದಾಗಿದೆ. ಸೊ ಈಗ ನೋಟಿಸ್ ಖೂಬಾ ಅವರಿಗೆ ಕೊಡಲಾಗಿರುವಂತಹದ್ದು. ಭಗವಂತ ಖೂಬಾ ಈ ಹಿಂದೆ ಮಾಜಿ ಕೇಂದ್ರ ಸಚಿವರಾಗಿದ್ದವರು. ಖೂಬಾಗೆ ನೋಟಿಸ್ ಆಘಾತ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.